ಒಂದಷ್ಟು ಅಪ್ಡೇಟ್ಸ್ ಬರ್ತಾ ಇದೆ ನೋಡೋಣ. ದೇಶಾದ್ಯಂತ ನಾಳೆ ಯುದ್ಧದ ತಾಲೀಮು. ರಾಜ್ಯ ಸರ್ಕಾರ ಕೂಡ ತಯಾರಿಯನ್ನು ಮಾಡಿಕೊಳ್ತಾ ಇದೆ ನಾಳಿನ ತಾಲೀಮಿಗೆ. ಕೇಂದ್ರ ಗೃಹ ಸಚಿವಾಲಯದಿಂದ ರಾಜ್ಯದ ಸಿವಿಲ್ ಡಿಫೆನ್ಸ್ ಮುಖ್ಯಸ್ಥರ ಜೊತೆ ಸಭೆಯಂತೆ ಎಲ್ಲ ದೇಶದ ಎಲ್ಲ ರಾಜ್ಯಗಳ ಡಿಜಿ, ಸಿವಿಲ್ ಡಿಫೆನ್ಸ್ ಡಿಜಿಪಿಗಳು ಕೂಡ ಸಭೆಯಲ್ಲಿ ಭಾಗಿಯಾಗ್ತಾರೆ. ಕರ್ನಾಟಕದ ಯಾವ ಭಾಗದಲ್ಲಿ ಮಾಕ್ ಡ್ರಿಲ್ ನಡೆಸಬೇಕು ಅಂತ ಚರ್ಚೆ ಆಗುತ್ತೆ. ಸೊ ಇದು ಕೂಡ ಇಂಪಾರ್ಟೆಂಟ್ ವಿಚಾರ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪ್ರಕಾಶ್ ಅವರಿಂದ ಪಡ್ಕೊಳ್ಳೋಣ. ಪ್ರಕಾಶ್, ಈಗ ಸ್ಥಳ ನಿಗದಿ ಅಂತಕ್ಕಂಥದ್ದು ಇನ್ನೂ ಆಗಿಲ್ವಾ? ಈಗ ಈ ಸಭೆ ಯಾವಾಗ ಆಗುತ್ತೆ? ಅಂತಿಮ ನಿರ್ಧಾರ ಹೊರಬೀಳ್ತಕ್ಕಂಥದ್ದು ಯಾವಾಗ ಹಾಗಾದರೆ? ಈಗ ಕೇಂದ್ರ ಗೃಹ ಸಚಿವಾಲಯದ ಉನ್ನತ ಅಧಿಕಾರಿಗಳ ಜೊತೆ ಆಯಾ ರಾಜ್ಯದ ಸಿವಿಲ್ ಡಿಫೆನ್ಸ್ ಮುಖ್ಯಸ್ಥರ ಜೊತೆ ಒಂದು ವಿಡಿಯೋ ಕಾನ್ಫರೆನ್ಸ್ ಅನ್ನು ನಡೆಸಲಾಗುತ್ತೆ. ಅದು 10:45 ಆರಂಭ ಆಗುತ್ತೆ. ಈ ಒಂದು ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಆಯಾ ರಾಜ್ಯಗಳು ಹೇಗೆ ತಯಾರಿಯನ್ನು ಮಾಡಿಕೊಳ್ಬೇಕು, ಅಲ್ಲಿ ಸಿದ್ಧತೆಗಳನ್ನು ಹೇಗೆ ಮಾಡಿಕೊಳ್ಬೇಕು, ಯಾವ ಸ್ಥಳವನ್ನು ನಿಗದಿ ಮಾಡಿಕೊಳ್ಬೇಕು ಅನ್ನೋಂಥದ್ರ ಬಗ್ಗೆ ಕೂಡ ಒಂದಿಷ್ಟು ಮಹತ್ವದ ಚರ್ಚೆಗಳಾಗುತ್ತೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಮಹಾನಗರಗಳನ್ನೇ ಆಯ್ಕೆ ಮಾಡಿಕೊಳ್ಬೇಕಾ ಅಥವಾ ಗ್ರಾಮೀಣ ಭಾಗಗಳನ್ನು ಆಯ್ಕೆ ಮಾಡಿಕೊಳ್ಬೇಕಾ, ಅಲ್ಲಿಗೆ ಮಿಲಿಟರಿಯನ್ನು ಹೇಗೆ ಕಳಿಸ್ಬೇಕು ಅನ್ನುವಂಥದ್ರ ಬಗ್ಗೆ ಕೂಡ ಚರ್ಚೆ ಆಗುತ್ತೆ. ಪ್ರಮುಖವಾಗಿ ಸಿವಿಲ್ ಡಿಫೆನ್ಸ್ನ ರೋಲ್ ಏನು ಅನ್ನುವಂಥದ್ರ ಬಗ್ಗೆ ಅಲ್ಲಿ ಹೇಳುವಂತಹ ಪ್ರಯತ್ನಗಳು ಕೂಡ ಆಗುತ್ತೆ. ಈಗಾಗಲೇ ಆಯಾ ರಾಜ್ಯಗಳ ಸಿವಿಲ್ ಡಿಫೆನ್ಸ್ ಮುಖ್ಯಸ್ಥರ ಜೊತೆ ಕೂಡ ಈ ಬಗ್ಗೆ ಒಂದಿಷ್ಟು ಅಲ್ಲಿನ ಸಿದ್ಧತೆಗಳ ಬಗ್ಗೆ ಮಾಹಿತಿಯನ್ನು ಕೂಡ ಪಡೆದುಕೊಳ್ಳಲಾಗುತ್ತೆ. ಮುಖ್ಯವಾಗಿ ನಮ್ಮ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಮಹಾನಗರ ಪಾಲಿಕೆಯ ವ್ಯಾಪ್ತಿಗಳಲ್ಲಿ ಮಾಡಬೇಕಾ, ಗ್ರಾಮೀಣ ಭಾಗಗಳಲ್ಲಿ ಮಾಡಬೇಕಾ? ಒಂದೊಮ್ಮೆ ಏನಾದರೂ ಗ್ರಾಮೀಣ ಭಾಗಗಳಲ್ಲಿ ಮಾಡಬೇಕು ಅಂದರೆ ಆಯಾ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಈ ಒಂದು ಅಣುಕು ಪ್ರದರ್ಶನ ಕೂಡ ಆಗುತ್ತೆ. ಅಲ್ಲಿನ ತಾಲೀಮು ಹೇಗಿರುತ್ತೆ, ಜೊತೆಗೆ ಇಂಡಿಯನ್ ಏರ್ ಫೋರ್ಸ್ ಮತ್ತು ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ನ ಮಿಲಿಟರಿ ಸಿಬ್ಬಂದಿಗಳನ್ನು ಆ ಭಾಗಕ್ಕೆ ಕಳಿಸ್ಕೊಡುವಂಥ ಪ್ರಕ್ರಿಯೆಗಳು ಕೂಡ ಆಗುತ್ತೆ. ಅದು ಇವತ್ತು ಸಂಜೆ ಇಲ್ಲಿಂದ ಬೆಂಗಳೂರಿಂದ ಆಯಾ ಗ್ರಾಮೀಣ ಪ್ರದೇಶಗಳಿಗೆ ಹೋಗುವಂತಹ ವ್ಯವಸ್ಥೆಗಳು ಕೂಡ ಆಗುತ್ತೆ. ಒಂದೊಮ್ಮೆ ಏನಾದರೂ ಗ್ರಾಮೀಣ ಪ್ರದೇಶಗಳಲ್ಲಿ ಈ ಒಂದು ಮಾಕ್ ಡ್ರಿಲ್ ಆಗಬೇಕು ಅನ್ನುವಂಥ ಸೂಚನೆ ಬಂದರೆ, ಇಲ್ಲ ಜಿಲ್ಲೆಗಳಲ್ಲೇ ಮಾಡಬೇಕು ಅಥವಾ ಮಹಾನಗರಗಳಲ್ಲೇ ಮಾಡಬೇಕು ಅಂತಂದರೆ ಇಲ್ಲೇ ಒಂದು ನಿರ್ದಿಷ್ಟವಾಗಿರುವಂತಹ ಸ್ಥಳವನ್ನು ನಿಯೋಜನೆ ಮಾಡ್ತಾರೆ. ಅಲ್ಲಿ ಜನರನ್ನು ಸಹಭಾಗಿತ್ವದಲ್ಲಿ ಅಂದರೆ ಜನರನ್ನು ಸೇರಿಸ್ಕೊಂಡು ಅವರಿಗೆ ಜಾಗೃತಿ ಮೂಡಿಸುವಂಥ ನಿಟ್ಟಿನಲ್ಲಿ ಈ ಒಂದು ಮಾಕ್ ಡ್ರಿಲ್ ಮಾಡೋದಕ್ಕೆ ಒಂದಿಷ್ಟು ವ್ಯವಸ್ಥೆಗಳನ್ನು ಕೂಡ ಮಾಡಲಾಗುತ್ತೆ. ಸಭೆ ಮುಗಿದ ಬಳಿಕ ಅಂತಿಮ ನಿರ್ಧಾರ ಮತ್ತು ಏನೆಲ್ಲ ವಿಚಾರಗಳಿರುತ್ತೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅರವಿಂದ್, ಥ್ಯಾಂಕ್ ಯು ಪ್ರಕಾಶ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಒಟ್ಟಲ್ಲಿ ಒಂಥರ ನಿಜಕ್ಕೂ ಥ್ರಿಲ್ ಅಂತ ಅನ್ನಿಸ್ತಾ ಇದೆ. ಯಾಕೆಂದರೆ ನಾವೆಲ್ಲ ನೋಡಿಲ್ವಲ್ಲ ಇದನ್ನು. ನೋಡೋಣ ನಾಳೆ ಯಾವ ರೀತಿ ಆಗುತ್ತೆ ಅಂತ.